ಗುಡ್ ಮಾರ್ನಿಂಗ್. ನಾ ಫಸ್ಟು ಬೇರೆ ಸೀರೆ ಹಾಕಿದ್ದು ಪಿಂಕ್ ಕಲರ್ ಹೊಸ ಸೀರೆ ಹಾಕೊಂಡೆ. ನನ್ನ ಗಂಡ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇದನ್ನು ಚೇಂಜ್ ಮಾಡ್ಸವ್ರೆ. ಯೂಟ್ಯೂಬರ್ ಹೆಂಗಿರಬೇಕು ಅಂದ್ಬಿಟ್ಟು ಹೆಂಗಿರ್ಬೇಕು ಇದು ಚೆನ್ನಾಗಿದ್ದ. ಇದೇ ಸ್ಯಾರಿ ಇಷ್ಟ ಅವ್ರಿಗೆ ಫೇವ್ರೇಟ್, ಅದಕ್ಕೆ ಇದನ್ನೇ ಹಾಕೋಬಿಟ್ಟಿಲ್ಲ. ತಿರ್ಗಾ ಅದನ್ನ ಚೇಂಜ್ ಮಾಡಿ ನಡಿ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ. ಸರಿ ಟೈಮ್ ಆಯಿತು ರೆಡಿ ಆಗು ಅಂತ ಬೈತವ್ರೆ. ಇದನ್ನೇ ಹಾಕೊಂಡೆ. ಅದು ಉಟ್ಕೊಂಡು ಟೈಮ್ ಆಗಿದೆ ಇವರಿಂದ. ಇನ್ನೊಂದು ಚಪ್ಪಲೆಲ್ಲ ಇದ್ದೆ ಅಡಿ ಮಂಗ. ಫಸ್ಟು ಸೀರೆ ಹಾಕೊಂಡಿದ್ದು ಮತ್ತು ತಿರ್ಗಾ 2 ಸತಿ ಉಟ್ಕೊಂಡು ಟೈಮ್ ಆಯಿತು. ಇವಾಗ ಅರ್ಜೆಂಟ್ ಅನ್ನೋದು. ಸ್ಟಿಲ್ ಒಂದು ಗೃಹ ಪ್ರವೇಶ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಮಾಡ್ಕೊಂಡು ಇಲ್ಲಿ ಫಂಕ್ಷನ್ ಬಂದ್ವಿ. ಅಲ್ಲಿ ಸ್ಟೇಜ್ ಮೇಲೆ ಇರೋರೆಲ್ಲ ಫಸ್ಟು ದೀಪನ ಬೆಳಗಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಸವೇಶ್ವರ ಒಂದು ಭಾವಚಿತ್ರಕ್ಕೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಕೂಡ ಪುಷ್ಪಾರ್ಚನೆಯನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ವಿ. ಇವರು ನನ್ನ ಫೇವ್ರೆಟ್ ಗುರುಗಳು, ಮೂಡ್ ಗುರು. ಅವರು ಸಖತ್ತಾಗಿ ಸ್ಪೀಚ್ ಮಾಡ್ತಾರೆ. ಮಾತ್ರ ಅವ್ರ ಭಾಷಣ ಕೇಳೋಕ್ಕೇ ಕೂತ್ಕೋಬೇಕು. ನೋಡಿ ಚೆನ್ನಾಗಿ ಮಾತಾಡ್ತಾರೆ ಅಂತ. ಈ ಒಂದು ಪುಟ್ಟ ಗ್ರಾಮ ಮಲಗುತ್ತಿಪುರದ ದೊಡ್ಡಿ ನೋಡಲಿಕ್ಕೆ ಬಹಳ ಸಣ್ಣ ಗ್ರಾಮ ಕಾಣುವಂಥದ್ದು. ಈ ಒಂದು ಗ್ರಾಮಕ್ಕೆ ಬರುವ ಸಂದರ್ಭದಲ್ಲಿ ಗ್ರಾಮದ ಒಬ್ಬ ಸದ್ಭಕ್ತರು ನಮ್ಮ ಮುಂದೆ ನಮ್ಮ ಹತ್ರ ಬಂದು ಅವ್ರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಗ್ರಾಮ ಬಹಳ ಚಿಕ್ಕ ಗ್ರಾಮ ಬುದ್ಧಿ, ನಮ್ಮಲ್ಲಿ ಒಂದು 10 ರಿಂದ 20 ಮನೆತನ ಇರ್ತಕ್ಕಂಥದ್ದು. ಆದರೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ ಎನ್ನುವಂತಹ ಮಾತನ್ನು ಅಣ್ಣವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ಶರಣರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು ಅನ್ನುವಂಥ ಮಾತನ್ನು ಶರಣರು ಹೇಳ್ತಾರೆ. ಮನೆ ನೋಡಲಿಕ್ಕೆ ಸಣ್ಣದಾಗಿದ್ರೂ ಕೂಡ, ಅಂಚಿನ ಮನೆ ಆಗಿದ್ರೂ ಕೂಡ, ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಅಥವಾ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಸದ್ಭಕ್ತರ ಮನಸ್ಸಿನಲ್ಲಿ ಆ ಭಕ್ತಿಯ ಸಿರಿವಂತಿಕೆ ತುಂಬಿರುವಂಥ ಕಾರಣದಿಂದಾಗಿ ಇವತ್ತು ನಿಜವಾಗಿಯೂ ಕೂಡ ಈ ಒಂದು ಗ್ರಾಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಜರುಗಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸುವಂಥದ್ದು. ವಿಶೇಷವಾಗಿ ಇವರು ಸಿದ್ಧಗಂಗಾ ಶ್ರೀಗಳು ಇವಾಗ ಭಾಷಣ ಮಾಡ್ತಾ ಇರೋದು. ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಎನ್ನ ಮಾರ್ಗದರ್ಶಕರು ಮಾತೃದಯಿಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಬಸವೇಶ್ವರ ದೇವಾಲಯದ ಪ್ರತಿಷ್ಠಾಪನೆಯ ಜೊತೆಗೆ ಒಂದು ಊರಿನ ಗ್ರಾಮದ ಸಂರಕ್ಷಣಾ ಹಿತದೃಷ್ಟಿಯಿಂದ ಅಂಕ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಯೋಜನೆಗೊಂಡಿರುವಂಥದ್ದು. ಆ ಎಲ್ಲ ಪೂಜ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿ ಎಲ್ಲರೂ ಗಣ್ಯರನ್ನ ಆಹ್ವಾನಿತರನ್ನ ಈ ಕಾರ್ಯಕ್ರಮದಲ್ಲಿ ಹಸಿರಂಗವಂತೆ ಮಾಡಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ವಿಶೇಷ ಅಂತ ಅಂದರೆ ಗುಂಡ್ಲುಪೇಟೆ, ಅದರಲ್ಲೂ ವಿಶೇಷ ಚಾಮರಾಜನಗರದಲ್ಲಿ ನಾವು ಈ ತಾಳವಾಡಿ ಅಂತಕ್ಕಂಥದ್ದು ಈ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಇದು ಇಡೀ ನಾಡಿಗೆ ಒಬ್ಬ ಶ್ರೇಷ್ಠ ವರನಟನನ್ನು ಕೊಟ್ಟಂತಹ ಒಂದು ಪುಣ್ಯ ಕ್ಷೇತ್ರ ಅಂದರೆ ಅದು ತಾಳವಾಡಿ ಅಂತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರು ಗಾಜನೂರು ಸಹ ಇಲ್ಲೇ ಸಮೀಪದಲ್ಲಿರುವಂತಹದ್ದು. ಈ ಥರ ಹಲವಾರು ವಿಶೇಷತೆಯನ್ನು ಒಳಗೊಂಡಿರುವಂತಹ ಈ ಗ್ರಾಮಗಳು ಸುತ್ತಮುತ್ತ ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂಥ ಒಂದು ವಿಚಾರ. ಇಲ್ಲೇ ಸಮೀಪ ಇರ್ತಕ್ಕಂಥ 2 ಹಳ್ಳಿಗಳು, ಒಂದು ಇಗ್ಲೂರು ಮತ್ತು ಇನ್ನೊಂದು ಚಿಕ್ಕಹಳ್ಳಿ ಅಂತಕ್ಕಂಥದ್ದು. ಕಾಡಿನ ಮಧ್ಯಭಾಗದಲ್ಲಿ ಇರ್ತಕ್ಕಂಥ 2 ಪುಟ್ಟ ಹಳ್ಳಿಗಳು. ಈ ಹಳ್ಳಿಗಳಿಂದ ಒಂದಷ್ಟು ಜನ, ಒಂದು 4-5 ಕುಟುಂಬಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿಗೆ ವಲಸೆ ಬರುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಒಂದು ಆರ್ಥಿಕವಾದಂತಹ ಹಿನ್ನೆಲೆ ಇರ್ತಕ್ಕಂಥ ಗ್ರಾಮ ಅಂದರೆ ರೈತಾಪಿ ವರ್ಗದವರೇ ಆದರೂ ಸಹ ಹಸುಗಳನ್ನು ಸಾಕಾಣೆ ಮಾಡುವಂಥದ್ದು ಒಂದು ವೃತ್ತಿಯನ್ನು ಇಟ್ಕೊಂಡಂತಹ ಗ್ರಾಮಗಳಿದು. ತಾವು ಸಾಕಾಣೆ ಮಾಡುವಂತಹ ಹಸುಗಳ ಸಂರಕ್ಷಣೆ, ಯಾಕಂದರೆ ಕಾಡಿನ ಮಧ್ಯದಲ್ಲಿರುವಂತಹ ಈ ಹಳ್ಳಿಗಳಲ್ಲಿ ಅವುಗಳಿಂದ ಸಂರಕ್ಷಣೆ ಮಾಡಬೇಕು ಅಂತ 1-2 ಕುಟುಂಬಗಳು ಏನು ಮಾಡ್ತವೆ ಅಂದರೆ ತಾವು ಸಾಕಿದಂತಹ ಹಸುಗಳನ್ನು ತೆಗೆದುಕೊಂಡು ವಲಸೆ ಬರುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅವರು ಸಾಕಿದಂತಹ ಅನೇಕ 100 ಹಸುಗಳನ್ನು ಕಟ್ಟಿಕೊಂಡು ಜೀವನವನ್ನು ನಿರ್ವಹಣೆ ಮಾಡ್ತಾರೆ. ಇದಕ್ಕೆ ದೊಡ್ಡಿ ಅಂತ ಹೆಸರು ಬಂದಿರುವಂಥದ್ದು. ನಿಮಗೆಲ್ಲ ಈ ಇತಿಹಾಸ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 10 ಗ್ರಾಮಗಳಿರ್ತಕ್ಕ 10 ಮನೆಗಳು ಆದ ನಂತರದಲ್ಲಿ ಆಗ 10 ಮನೆ ಇದ್ದಂಥದ್ದು ಈಗ 100 ಮನೆಗಳಿಗೂ ಸಹ ವಿಸ್ತರಿಸಿಕೊಂಡು ಆ ಹಿನ್ನೆಲೆಯಿಂದ ಹುಟ್ಟುಕೊಂಡಂತಹ ಬಸವಣ್ಣನಿಂದ ಬಂದಂತಹ ಒಂದು ಗ್ರಾಮ ಅಂದರೆ ಅದು ದೊಡ್ಡಿ ಗ್ರಾಮ ಅಂತಕ್ಕಂಥದ್ದು. ಇಲ್ಲೂ ಸಹ ಅನೇಕ ದೊಡ್ಡಿಗಳಿದ್ದಾವೆ. ಅದಕ್ಕೆ ಒಂದು
ಯಾವುದಾದ್ರೂ ಒಂದು ಐಡೆಂಟಿಟಿ ಬೇಕಲ್ಲ ಈ ಗ್ರಾಮಕ್ಕೆ. ಅದಕ್ಕೆ ನೀವೆಲ್ಲ ಪಕ್ಕದಲ್ಲೇ ಇರ್ತಕ್ಕಂಥ ಮಲ್ಗುತ್ತಿಪುರಂನ ಆಧಾರವಾಗಿ ಇಟ್ಕೊಂಡು ಇದನ್ನ ಮಲ್ಗುತ್ತಿಪುರಂ ದೊಡ್ಡಿ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ನೀವು ಇವತ್ತು ಈ ಪುಣ್ಯ ಕ್ಷೇತ್ರದಲ್ಲಿ ಒಂದು ಬಸವೇಶ್ವರ ದೇವಾಲಯವನ್ನ ಲೋಕಾರ್ಪಣೆಗೊಳಿಸ್ತಾ ಇರುವಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡುತ್ತೆ. ಮನುಷ್ಯನ ಆಯಸ್ಸು ಎಷ್ಟು ಅಂತ ಬುದ್ಧನನ್ನ ಒಬ್ಬ ವ್ಯಕ್ತಿ, ಆ ಭಕ್ತ ಪ್ರಶ್ನೆಯನ್ನ ಮಾಡ್ತಾನೆ. ಬುದ್ಧ ಅದಕ್ಕೆ ನೇರವಾಗಿ ಉತ್ತರ ಕೊಡೋದಿಲ್ಲ. ಉತ್ತರನ ಎಲ್ಲಿಂದ ಬಯಸ್ತಾರೆ ಅಂದ್ರೆ ಕೂತಿರುವಂತ ಶ್ರೋತೃ ವರ್ಗದವರಿಂದನೇ ಬಯಸ್ತಾರೆ. ಮತ್ತೆ ಬುದ್ಧನ ಮರು ಪ್ರಶ್ನೆ ಹೇಗಿರುತ್ತೆ ಅಂದ್ರೆ, ನಿಮ್ಮಲ್ಲಿ ಯಾರಾದರೂ ಹೇಳಕ್ ಸಾಧ್ಯ ಇದೆಯಾ ಮನುಷ್ಯನ ಆಯಸ್ಸು ಎಷ್ಟು ಅಂತ? ಸಾಕಷ್ಟು ಹಿರಿಯರಿದ್ದಾರೆ, ಈಗ ಹೇಳ್ತಾರೆ ಅವರನ್ನು ಸಹ. ಎಷ್ಟು ಮನುಷ್ಯನ ಆಯಸ್ಸು ಎಷ್ಟಿರ್ಬೋದು ಅಂದಾಜು? ಎಷ್ಟಿರ್ಬೋದು ಮನುಷ್ಯನ ಆಯಸ್ಸು? 125 ವರ್ಷ ಅಂತ ಒಬ್ರು ಯಜಮಾನ್ರು ಹೇಳಿದ್ರು. 125 ವರ್ಷನಾ? 100 ವರ್ಷ ಇರ್ಬೋದು ಅಂತ. 100 ವರ್ಷನಾ? ಕರಾವಕ್ಕಾಗಿ ಹೇಳ್ಬೋದ 100 ವರ್ಷ ಬದುಕ್ತಾನೆ ಮನುಷ್ಯ ಅಂತ? ಇನ್ನು ಎಷ್ಟು ವರ್ಷ ಬದುಕ್ಬೋದು? ಒಂದು 90 ಅಂತಾರೆ, ಕೆಲವರು ಒಂದು 80 ಅಂತಾರೆ, ಕೆಲವರು 75 ಅಂತಾರೆ, ಕೆಲವರು 60 ಅಂತಾರೆ. ಈಗಿನ ಸನ್ನಿವೇಶದಲ್ಲಿ 50 ವರ್ಷ ಬದುಕದೇ ಕಷ್ಟ ಅಂತ ಹೇಳ್ತಾರೆ. ಅವತ್ತಿನ ಸಂದರ್ಭದಲ್ಲೂ ಸಹ ಬುದ್ಧನ ಆಶ್ರಮದಲ್ಲಿ ಕೂತಿರುವಂತಹವರು ಅನೇಕರು ಈ ಮಾತನ್ನೇ ಹೇಳ್ತಾರೆ. 125 ವರ್ಷ ಅಂದಾಗ ಬುದ್ಧ ಒಂದು ಮುಗುಳ್ನಗೆಯನ್ನ ಬೀರ್ತಾನೆ. 100 ವರ್ಷ ಅಂದಾಗ 70 ವರ್ಷ 80 ವರ್ಷ ಅಂತ ಹೇಳಿದಾಗೆಲ್ಲ ಒಂದೊಂದು ಮುಗುಳ್ನಗೆಯನ್ನ ಬೀರ್ತಾ ಇರ್ತಾರೆ. ಯಾಕಂದ್ರೆ ಯಾರ ಉತ್ತರನೂ ಸಹ ಸಮಂಜಸವಾಗಿ ಇರಲಿಲ್ಲ. ಪ್ರಶ್ನೆ ಕೇಳಿದ್ನಲ್ಲ ಅವನೇ ಇನ್ನೊಂದ್ಸತಿ ಹೇಳ್ತಾನೆ, ನೀವು ತುಂಬಾ ಜ್ಞಾನಿಗಳು, ನನಗೆ ಅರ್ಥ ಆಗುತ್ತೆ, ಇವ್ರು ಹೇಳಿದಂತಹ ಉತ್ತರ ನಿಮ್ಗೆ ಸಮರ್ಪಕವಾಗಿಲ್ಲ ಅಂತ ನನಗೆ ಗೊತ್ತು, ನಿಮ್ಮ ಬಾಯಿಂದಲೇ ಬರಬೇಕು ಮನುಷ್ಯನ ಆಯಸ್ಸು ಎಷ್ಟು ಅಂತ. ಅದಕ್ಕೆ ಬುದ್ಧನ ಮಾತನ್ನ ನೀವೆಲ್ಲ ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ಇವತ್ತಿನ ಆಧುನಿಕ ಯುಗದಲ್ಲಿ ಪೂಜ್ಯರು ಇವತ್ತೆಲ್ಲ ಎಂತಹ ಜಂಜಾಟದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಿಮ್ಗೆಲ್ಲ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಇದ್ರ ಮಧ್ಯದಲ್ಲಿ ನಮ್ಮ ಆಯಸ್ಸು ಎಷ್ಟು ಅನ್ನೋದಕ್ಕೆ ಬಹಳ ಸಂಕ್ಷಿಪ್ತವಾಗಿ ಬುದ್ಧ ಒಂದು ಮಾತನ್ನ ಹೇಳ್ತಾರೆ. ಮನುಷ್ಯನ ಆಯಸ್ಸು ಎಷ್ಟು ಅಂದ್ರೆ ಒಂದು ಉಸಿರಿನಷ್ಟು ಅಂತ. ಒಳಗಡೆ ಹೋದಂತ ಉಸಿರು ಹೊರಗಡೆಗೆ ಬರಲಿಲ್ಲ ಅಂದ್ರೆ, ಹೊರಗಡೆ ಹೋದಂತ ಉಸಿರು ಒಳಗಡೆಗೆ ಹೋಗ್ಲಿಲ್ಲ ಅಂತಂದ್ರೆ ಮನುಷ್ಯನ ಆಯಸ್ಸು, ಈಗೆಲ್ಲ ನೀವು 50 ವರ್ಷ 60 ವರ್ಷ 70 125 ಅಂದ್ರಲ್ಲ, ಮನುಷ್ಯನ ಆಯಸ್ಸನ್ನ ಯಾರು ನಿರ್ಧಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನೇ ನಿರ್ಧಾರ ಮಾಡಿ ಕಳಿಸಿದ್ದಾನೆ. ನೋಡು, ಈ ಜಗತ್ತಿನಲ್ಲಿ ನೀನು ಬಂದ ಮೇಲೆ ನಿನ್ನ ಆಯಸ್ಸು ಎಷ್ಟು ಅಂದ್ರೆ ಕೇವಲ ಒಂದು ಉಸಿರಿನಷ್ಟು ಅಂತಕ್ಕಂಥದ್ದು. ಆ ಭಗವಂತನಿಂದ ಪರಮಾತ್ಮನಿಂದ ಬಂದಂತ ಈ ಜೀವಾತ್ಮ, ಇದರ ಆಯಸ್ಸು ಒಂದು ಉಸಿರಿನಷ್ಟು ಇರಬೇಕಾದ್ರೆ ಈ ಮಣಿಹಕ್ಕೆ ಬಂದಾಗ ನಮ್ಮ ಕರ್ತವ್ಯ ಏನು ಅಂತ ನಾವೆಲ್ಲ ಜಾಗೃತರಾಗಬೇಕಾದಂಥದ್ದು ಇವತ್ತಿನ ಕಾರ್ಯಕ್ರಮದ ಒಂದು ಔಚಿತ್ಯವಾಗಿರುವಂತಹದ್ದು. ಇಂತಹ ಧಾರ್ಮಿಕ ಸಮಾರಂಭಗಳಲ್ಲಿ ನಾವು ಇದ್ರ ಬಗ್ಗೆನೇ ಹೆಚ್ಚು ಚಿಂತನೆಯನ್ನ ಮಾಡಬೇಕಾಗಿರುವಂತಹದ್ದು. ಈ ಒಂದು ಉಸಿರಿನಷ್ಟು ಜೀವ ಇರುವಂತಹ ಈ ಆಯಸ್ಸು ಇರುವಂತದ್ರೊಳಗೆ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನು ಅಂದ್ರೆ ಸದಾಕಾಲ ಭಗವಂತನನ್ನ ನಾವು ಸ್ಮರಣೆಯನ್ನ ಮಾಡಬೇಕು. ಮೊದಲನೇ ಕರ್ತವ್ಯ ಅಂತಕ್ಕಂಥದ್ದು. ಇದರ ಅರ್ಥ ಏನು ಅಂತಂದ್ರೆ, ಅವರ ಹೆಸರನ್ನ ಕರೆಯುವುದರ ಮೂಲಕ ಸದಾಕಾಲ ನಾವು ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು ಅಂತಕ್ಕಂಥದ್ದು. ಈ ಮನುಷ್ಯನ ಆಯಸ್ಸು ಇಷ್ಟು ಅಲ್ಪವಾಗಿರ್ಬೇಕಾದ್ರೆ ಸದಾಕಾಲ ನಾವು ಭಗವಂತನನ್ನು ನಾವು ಸ್ಮರಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಒಂದು ಆದ್ಯ ಕರ್ತವ್ಯ ಅಂತಕ್ಕಂಥದ್ದು. ಏನು ಚಿಂತನೆಯನ್ನ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ 3 ಪ್ರಶ್ನೆಗಳನ್ನ ನಾವು ಚಿಂತನೆಯನ್ನ ಮಾಡಬೇಕು. ಮೊದಲನೇ ಚಿಂತನೆ ಯಾವುದು ಅಂದ್ರೆ, ಯಾರು ಈ ಭಗವಂತ ಅಂತಕ್ಕಂಥವನು. ಎರಡನೇ ಚಿಂತನೆ ಯಾವುದು ಅಂತಂದ್ರೆ, ಭಗವಂತ ಹೇಗಿದ್ದಾನೆ ಅಂತಕ್ಕಂಥದ್ದು. ಮೂರನೇ ಚಿಂತನೆ ಯಾವುದು ಅಂತಂದ್ರೆ, ಭಗವಂತ ಎಲ್ಲಿದ್ದಾನೆ. ಇವೆಲ್ಲ ಹೇಳ್ತೀರಾ? ಯಾರು ಭಗವಂತ ಅಂತಂದ್ರೆ ನಾವು ಮೂರ್ನಲ್ಲಿ ಕಟ್ಸಿದೀವಿ ಅಲ್ಲ, ಬಸವಣ್ಣನೇ ನಿಜವಾದಂತ ಭಗವಂತ. ನಾವೆಲ್ಲ ಸರಳವಾಗಿ ಹೇಳ್ತೀವಿ. ಹೇಗಿದ್ದಾನೆ ಬಸವಣ್ಣ? ಒಂದು ಆಕಾರ ಕೊಟ್ಟಿದ್ದೀವಿ ನೋಡಿ, ಅದಕ್ಕೆ 2 ಕೋಡಿದೆ, 4 ಕಾಲಿದೆ, ಕೊರಳಲ್ಲಿ ಗಂಟೆ ಕಟ್ಟಿದ್ದೀವಿ, ಸುಲಭವಾಗಿ ಹೇಳ್ತೀವಲ್ಲ. ಹೇಗಿದ್ದಾನೆ ಭಗವಂತ? ಅಲ್ಲೊಂದು ವಿಗ್ರಹವನ್ನ ನಾವು ಕೆತ್ತನೆಯನ್ನ ಮಾಡಿಟ್ಟಿದ್ದೀವಿ, ಮೂರ್ತಿಯನ್ನ. ನೋಡು, ಆ ಥರ ಇದ್ದಾನೆ ಭಗವಂತ, ಸರಳವಾಗಿ ಹೇಳ್ತೀವಿ ನಾವು.
ಹೇಗಿದ್ದಾನೆ ಭಗವಂತ ಅನ್ನೋದಕ್ಕೆ 12ನೇ ಶತಮಾನದಲ್ಲಿ ಬಸವೇಶ್ವರರು ಒಂದು ಮಾತನ್ನು ಹೇಳ್ತಾರೆ, ಭಗವಂತನ ಸ್ವರೂಪ ಎಂಥದ್ದು ಅಂತ. ಆತ ಜಗದಗಲ ಮುಗಿಲಗಲ ಮಿಗೆಯಗಲ, ಪಾತಾಳದಿಂದತ್ತ ಅವನ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ಅವನ ಶ್ರೀಮುಕುಟ, ಆತ ಅಗಮ್ಯ ಅಗೋಚರ ಅಪ್ರತಿಮ ಅಂತಕ್ಕಂಥದ್ದು. ಅಂದ್ರೆ ದೇವರನ್ನ ನಾವು ನಿರ್ದಿಷ್ಟವಾಗಿ ಇದೇ ರೂಪದಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅದು. ಯಾರ ಮನ್ಗಿಡ ಸಿಕ್ಕಿದ್ರ ಮನೆಗೆಲ್ಲ ನುಗ್ಗು, ಸಿಕ್ಕದ ಮನವ್ರಿಗೆಲ್ಲ ನುಗ್ಗದು ಸುಮ್ಮನೆ. ಅವರು ನಾವು ಹೋಗಿದ್ದ ಮನೇಲೆಲ್ಲ ಅರ್ಶಿನ ಕುಂಕುಮ ಕೊಡ್ತಿದ್ದಿಲ್ಲ, ಜೊತೆಗೆ ಬ್ಲೌಸ್ ಪೀಸ್ ಕೊಡ್ತಿದ್ರು. ಅದನ್ನ ಕೈ ಹಿಡ್ಕೊ ಊಟ ಮಾಡೋಕ್ಕೂ ಹೋಗೋಕ್ಕಾಗಲ್ಲ ಅಂತ ಎತ್ಕೊಂಡು ಹೋಯ್ತಾರೆ, ಗಾಡಿಗೆ ಹಾಕ್ಬಿಟ್ಟು ಬರ್ತೀನಿ ಇಲ್ಲಿರು ಅಂದ್ಬಿಟ್ಟು. ಅಯ್ಯಯ್ಯೋ, ಈಗ ಅಲ್ಲ ಅವ್ರ ಫ್ರೆಂಡ್ ಅವ್ರು ಸಿಗಾಕೊಂಡ್ರು, ಬಾ ಅವ್ರ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಕರ್ಕ ಬಾ ನನ್ನುವೆ ಅಂತ ಕೂತವ್ರು. ಈಗ ಅಯ್ಯೋ ಅಷ್ಟೊತ್ತಿನ ಜ್ಯೂಸ್ ಕುಡ್ದು ಹೊಟ್ಟೆಲ್ಲ ಓಡಬಿಟ್ಟಿತ್ತೆ ನನಗೆ. ಅರ್ಶಿನ ಕುಂಕುಮ ಮೆತ್ತಿ ಇಟ್ಬಿಟ್ಟವ್ರೆ. ಬ್ಲೌಸ್ ಪೀಸ್ನೆಲ್ಲ ನನ್ನ ಗಂಡ ತೆಗೆದ ಗಾಡಿ ಒಳಗಾಗ್ತವ್ರೆ. ಮೂರು ನಾಲ್ಕು ಮನೆ ವಿಸಿಟ್ ಕೊಟ್ಟು ಟೀ ಜ್ಯೂಸು ಮಜ್ಜಿಗೆ ಕುಡಿದು ಸಾಕು. ಇವಾಗ ಊಟಕ್ಕೆ ಕೂತಿದ್ದೀವಿ. ಊಟನೂ ಹೊಟ್ಟೆ ಹಸಿತಿಲ್ಲ, ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗೋದಷ್ಟೇ. ನಾವು ಎಲ್ಲ ಫ್ರೆಂಡ್ಸ್ ಮನೆ ವಿಸಿಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸದ್ಯ ಊಟದೆಲ್ಲ ಖಾಲಿ ಆಗಿತ್ತು. ನಾವೇ ಲಾಸ್ಟ್ ಬಂತು, ಜನ ಎಲ್ಲ ಇರಲಿಲ್ಲ. ಆರಾಮಾಗಿ ಊಟ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಫಂಕ್ಷನ್ ನಡೆಯೋ ಊರಿಗೆ ಮಾತ್ರ ಮಳೆ ಇರಲಿಲ್ಲ, ಮಳೆ ಬರಂಗಿತ್ತು, ಬಂದಿರಲಿಲ್ಲ ಇನ್ನು ಈ ಸೈಡ್ ನಮ್ಮೂರ ಕಡೆ ಎಲ್ಲ ಮಳೆ ಹೋದ ಆಲ್ರೆಡಿ ನಿಂತೋಗಿತ್ತು. ವೆದರ್ ಮಾತ್ರ ಹೆಂಗೆ ಕೂತ್ಗಳ ಚೆನ್ನಾಗಿ ವಾಚನ ಆಯ್ತು. ಎಷ್ಟು ಫಂಕ್ಷನ್ ಮುಗಿಸಿ ಬಂದಾಯ್ತು. ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ, ನನ್ನ ಗಂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೂತವ್ರ ನಾದಿನ ಜೊತೆ. ಆಡೋಳು ಕನಸಲ್ಲೆಲ್ಲ ಪೂಜಾರಿ ಬರ್ತಾವನಿ ಅಂತೆ. ಅದೇ ಕಡೆ ಪಾಪ ಚಾರ್ಜರು ಎಲ್ಲ ಮಡಗಿನಿ. ಓಕೆ ಗೈಸ್, ನಾವು ಬೆಳಿಗ್ಗೆ ರೆಡಿಯಾಗಿ ಡೈರೆಕ್ಟು ಅಲ್ಲಿ ದೇವಸ್ಥಾನ ಅಂಕಸ್ಥಾಪನೆ ಅಲ್ಲಿಗೆ ಹೋಗಲಿಲ್ಲ. ನಾವು ಗೃಹ ಪ್ರವೇಶ ಇತ್ತು, ಬಂದಿಗೋಡ್ ನಡಿಲ್ಲ. ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಅಲ್ಲಿ ಟಿಫನ್ ಮಾಡ್ಕೊಂಡು ಆಮೇಲೆ ಅಲ್ಲಿ ದೇವಸ್ಥಾನ ಫಂಕ್ಷನ್ಗೆ ಹೋಗಿದ್ದು. ಹೋಗಿ ಅಲ್ಲೆಲ್ಲ ಭಾಷಣ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ರಿಲೇಟಿವ್ಸ್ ಎಲ್ಲ ಕರೆದಿದ್ರಲ್ಲ, ಎಲ್ಲರೂ ಮನೆಗೆ ವಿಸಿಟ್ ಕೊಟ್ಟು ಜ್ಯೂಸ್ ಎಲ್ಲ ಕುಡ್ಕೊಂಡು ಲೈಟಾಗಿ ಊಟ ಮಾಡ್ಕೊಂಡು. ಫೋಟೋ ತಪ್ಪು ಬೀರು ಹತ್ರ ಚಾರ್ಜರ್ ನಾನು ಬೆಳಿಗ್ಗೆ ಚಾರ್ಜ್ ಮಾಡಿದ್ನಲ್ಲಪ್ಪ. ವೈರನ್ ಮಾಡಿದ್ರೆ ಕಾಲ್ ಕೆಳಗಿಟ್ಟಿದ್ದು ನೋಡು, ಕೊಡು. ಇಲ್ಲ ಅದ ಕಡೆ ಎತ್ತು ಕೊಡು, ಈ ಥರ ಇಟ್ಬಿಟ್ಟು. ಓಕೆ ಎಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ನನ್ನ ಜೊತೆ ಕೂತ್ಕೊಂಡ್ರೆ ಶಿವ ಪಾರ್ವತಿ ಜೊತೆಗೆಲ್ಲ, ಪಾರ್ವತಿ ಜೊತೆಗೆ ಶಿವನ ಜೊತೆಗೆ ಪಾರ್ವತಿ ಇದ್ರೇನೆ ಚಂದ, ಹಂಗೆ ನಿನ್ನ ಜೊತೆಗೆ ನಾನಿದ್ರೇನೆ ಚಂದ. ಭ್ರಮೆ ಅಂತ ನಾದಿನ ಜೊತೆ ಕೂತ್ಕೊಂಡು ಪೋಸ್ ಕೊಡೋದು. ಪೂಜ ಯಾರ ಅವ ಹೀರೋಯಿನು? ನಾನು ಇಂಥ ಹೊಟ್ಟೆ ಕಿಚ್ಚಿರ್ಬೋದು ಎಂತಿ ಸೂಪರ್ ಅವಳ ಅಂತ. ಈ ಹೊಟ್ಟೆ ಕಿಚ್ಚಿಬಿಟ್ಗಳ ಗಂಡ ಪಾಪ. ಬೆಳಿಗ್ಗೆನ ಏಳೇ ಇಲ್ಲ. ಹೂ ಎತ್ಬಿಡು ಪ್ರತಿ ಮುಂದಕ್ಕೆ ಒಂಚೂರ. ನಾನು ಹೂ ತಗೊಬರಕ್ಕೆ ಕೇಳವಂತ ಅನ್ಕೊಂಡ ಬಂದ ತಕ್ಷಣ ಹೂ ತರಬೇಕಾಗಿತ್ತು ಅಂದ್ರೆ ಆಲ್ರೆಡಿ ತಗೊಬಂದ್ಬಿಡಿತ್ತು ಪಾಪ. ಮುಂದಕ್ಕೆ ಬಿಡ್ಬಿಡ್ತು ಏನು ಬುಡ್ಡ. ನಂಗೆ ಮಲ್ಲಿಗೆ ಹೂ ಇಷ್ಟ ಅಂದ್ಬಿಟ್ಟು ನಾವು ಹೇಳೇ ಇಲ್ಲ. ಪಾಪ ಮಲ್ಲಿಗೆ ಹೂ ತಂದ್ಕೊಡ್ದು. ಲವ್ ಇಲ್ಲದೆ ತಂದ್ಕೊಟ್ರ ಆದ್ರೂ ಒಪ್ಪುಗಳಲ್ಲ.